ಇದೀಗ ಒಕ್ಕಲಿಗರ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಈ ಶ್ರೀಗಳ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅದು ಹಾಗೆ ಬಂದು ಹೀಗೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಚಾಮರಾಜನಗರ ಮೂಲದ ಸಾಮಾಜಿಕ ಕಾರ್ಯಕರ್ತರೊಬ್ಬರು, ಮುಸ್ಲಿಂ ಕಾರ್ಯಕರ್ತರೊಬ್ಬರು ಇವರ ವಿರುದ್ಧ ಇದು ಸಂವಿಧಾನ ವಿರೋಧಿ ಹೇಳಿಕೆ ಅಂತೇಳಿ ಮತ್ತು ಅವರನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ FIR ಹಾಕಿಸಿದ ಕಾರಣಕ್ಕಾಗಿ ಅದು ದೊಡ್ಡ ಸುದ್ದಿ ಆಯಿತು. ಈ ನಡುವೆ ಈ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪರಮೇಶ್ವರ್ ಹೇಳಿದ್ರು, ನೋಡ್ರಿ ಕಾನೂನು ಎಲ್ರಿಗೂ ಒಂದೇ, ಅವ್ರು FIR ಹಾಕಿದ್ದಾರೆ, ಎಲ್ರಿಗೂ ಒಂದೇ ಅಲ್ವಾ ಕಾನೂನು ಅಂತ. DK ಶಿವಕುಮಾರ್ ಬಳಿ ಕೇಳಿದ್ವಿ. DK ಶಿವಕುಮಾರ್ ಹೇಳಿದ್ರು, ನೋಡ್ರಿ ಸ್ವಾಮೀಜಿಗಳೆಲ್ಲ ರಾಜಕಾರಣ ಮಾಡಬಾರ್ದು, ಕಾನೂನು ಎಲ್ರಿಗೂ ಒಂದೇ ಅನ್ನುವ ಮಾತನ್ನು ಹೇಳಿದರು. ಈಗ ಅದು ಜೋರಾಗ್ತಾ ಇದ್ದಾಗೆ ಯಾವ ತಿರುವು ಪಡೆದುಕೊಳ್ತಾ ಇದೆ ಅಂತಂದರೆ, ನಿಮಗೆ ಒಕ್ಕಲಿಗರ ಓಟು ಬೇಕು, ಒಕ್ಕಲಿಗರ ಸ್ವಾಮೀಜಿಯನ್ನು ರಕ್ಷಣೆ ಮಾಡೋದಕ್ಕೆ ಬರ್ತಾ ಇಲ್ಲ, ಹುಷಾರಿಲ್ಲ ಅವರಿಗೆ, ಅವರು ಹೋಗಬೇಕು ಅಂತ ಹೇಳಿದ್ದಾರೆ ವಿಚಾರಣೆಗೆ, ಅವರು ಹೋಗ್ತಾ ಇಲ್ಲ ಅನಾರೋಗ್ಯದ ಕಾರಣಕ್ಕಾಗಿ. ಈ ನಡುವೆ DK ಸುರೇಶ್ ಹೇಳಿದ್ದಾರೆ, ಈ ಕೇಸನ್ನು ವಾಪಸ್ ತಗೊಳ್ಳಿ. ಸೊ ಹಾಗಾಗಿ ಅಣ್ಣ ತಮ್ಮಂದಿರ ನಡುವೆ ವೈರುಧ್ಯ ಶುರುವಾಯಿತಾ? ಈ ನಡುವೆ DKಶಿ ಅಶೋಕ್ ಮಧ್ಯೆ ಬೀದಿ ಜಗಳ ಕೂಡ ಶುರುವಾಗಿದೆ. ಬನ್ನಿ ಒಂದು ರಿಪೋರ್ಟ್. ಕಂಡವರ ಭೂಮಿ ನುಂಗಿ ತನ್ನ ಆಸ್ತಿ ಹೆಚ್ಚಿಸಿಕೊಳ್ತಿರೋ ವಕ್ಫ್ ವಿರುದ್ಧ ಯಾವೊಬ್ಬ ಸ್ವಾಮೀಜಿಯೂ ಮಾತಾಡಿರಲಿಲ್ಲ. ಆದರೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತ್ರ ನೇರವಾಗಿ ಟೀಕಿಸಿದ್ರು. ವಾಗ್ದಾಳಿ ನಡೆಸೋ ಬರದಲ್ಲಿ ನೀಡಿದ್ದ ಹೇಳಿಕೆ ವಿವಾದ ಸೃಷ್ಟಿ ಮಾಡಿತ್ತು. ದೂರು ದಾಖಲಾಯಿತು. ಕಾಂಗ್ರೆಸ್ಸಿಗರು ಕ್ರಮ ಕೈಗೊಳ್ಳಬೇಕು ಅಂದ್ರು. ಒಕ್ಕಲಿಗರ ಮತಗಿಟ್ಟಿಸಿ ದೊಡ್ಡ ಸ್ಥಾನಕ್ಕೇರಿದವರು ಕೂಡ ಒಕ್ಕಲಿಗ ಶ್ರೀ ಬೆನ್ನಿಗೆ ನಿಲ್ಲಲಿಲ್ಲ. ಇದೀಗ ಸ್ವಾಮೀಜಿ ಹಾಸಿಗೆ ಹಿಡಿದಿದ್ದಾರೆ. ಹುಷಾರಿಲ್ಲದೆ ಇರೋದ್ರಿಂದ ಈಗ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಡ್ತೋದ್ರು. ಈಗ ನೀವು ಬಂದಿದ್ರಲ್ಲ, ನಿಮಗೆ ಮಾತಾಡ್ಸಿ ಕಳ್ಸೋಣ ಅಂತ ಇಲ್ಲೇ ಕರೆದ್ಬಿಡಿ ಅಂತ ಹೇಳಿದ್ದು. ಓಕೆ ಗುರುಗಳೇ, ಅಲ್ಲಿ ಸ್ಟೇಷನಿಂದ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದು ಈ ಥರದ್ದು ಏನಾದ್ರು ಮಾಡಿದ್ರು? ಅದೆಲ್ಲ ಏನಿಲ್ಲ, ಅದೇನು ಅಂತಲೇ ನಮಗೆ ಗೊತ್ತಿಲ್ಲ. ಓಕೆ ಗುರುಗಳೇ, ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಸ್ವಾಮೀಜಿಗಳು ರಾಜಕೀಯದಲ್ಲಿ ಮೂಗು ತೂರಿಸಬಾರದು, ಜಾತಿ ಧರ್ಮದ ವಿಚಾರದಲ್ಲಿ ಸ್ವಾಮೀಜಿ ಪ್ರವೇಶ ಮಾಡಬಾರದು ಅಂತ ಅಣ್ಣ DK ಶಿವಕುಮಾರ್ ಹೇಳಿದ್ರೆ ಪ್ರಕರಣ ವಾಪಸ್ ಪಡೆಯಬೇಕು ಅಂತ ಹೇಳಿ ತಮ್ಮ DK ಸುರೇಶ್ ಆಗ್ರಹಿಸಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡಿದ್ದು ತಪ್ಪು. ನಾನು ಇದರಲ್ಲಿ ಯಾವ ದಾಕ್ಷಿಣ್ಯನೂ ಇಲ್ಲ. ಜಾತಿಗಳು, ಧರ್ಮಗಳು ಇದಕ್ಕೆಲ್ಲ ಪ್ರವೇಶ ಮಾಡಬಾರ್ದು, ಸಂವಿಧಾನದ ಹಕ್ಕು. ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾರೆ. ಒಕ್ಕಲಿಗ ಶ್ರೀ ವಿಚಾರದಲ್ಲಿ ಬಿಜೆಪಿ ಅಶೋಕ್, ಕಾಂಗ್ರೆಸ್ನ DK ಶಿವಕುಮಾರ್ ಮಧ್ಯೆ ಬೀದಿ ಜಗಳ ನಡೀತು. ಇಲ್ಲಿ ಅಶೋಕ್ ಅವರೇನೋ ಬೆಂಕಿ ಇಕ್ಬಿಟ್ಟು ಅದರಲ್ಲಿ ಬೀಡಿ ಸೇದ ಕೊಟ್ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಮುಟ್ರೆ ನಾವು ಯಾರೋ ಸಮಾಜ ಸುಮ್ಮನೆ ಇರುವುದಿಲ್ಲ ಅಂತ. ಇದೇ ನಿರ್ಮಲಾನಂದ ಸ್ವಾಮೀಜಿಗಿನ್ನ ಮುಂಚಿತವಾಗಿ ಬಾಲಗಂಗಾಧರ ಸ್ವಾಮೀಜಿ ಇದ್ದರು. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ, ಅವರು ಬೇಲ್ ತಗೊಳ್ಳುವಂಥ ಪರಿಸ್ಥಿತಿ ಬಂದಾಗ, 16 ವರ್ಷ ಕೇಸ್ ನಡೆದಾಗ, ಇದೇ ಚೆನ್ನಗಪ್ಪನವ್ರ ಕೈಲಿ FIR ಹಾಕ್ಸಿಸಿದಾಗ ಅಶೋಕಣ್ಣ ಎಲ್ಲಿಗೆ ಹೋಗಿದ್ದ? ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಬೀಡಿ ಸೇದೋ ಅಭ್ಯಾಸ ಇಲ್ಲ, ಚಟನೂ ಇಲ್ಲ ನನಗೆ. ಅದಕ್ಕೆ ಅಭ್ಯಾಸ ಇರೋರು ಅವ್ರು ಹೇಳಿರ್ಬೋದು, ಮೋಸ್ಟ್ಲಿ ಅವ್ರಿಗೆ ಅಭ್ಯಾಸ ಇರಬೇಕು, ಅದಕ್ಕೆ ಹೇಳಿದ್ದಾರೆ. ನನಗೆ ಬೀಡಿ ಸೇದೋ ಅಭ್ಯಾಸನೂ ಇಲ್ಲ, ಬೆಂಕಿ ಹಚ್ಚೋ ಅಭ್ಯಾಸನೂ ಇಲ್ಲ. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ FIR ದಾಖಲಿಸಿದ್ದು ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಒಕ್ಕಲಿಗರ ಸಂಘ, ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೀಗ ಒಕ್ಕಲಿಗರ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಈ ಶ್ರೀಗಳ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅದು ಹಾಗೆ ಬಂದು ಹೀಗೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಚಾಮರಾಜನಗರ ಮೂಲದ ಸಾಮಾಜಿಕ ಕಾರ್ಯಕರ್ತರೊಬ್ಬರು, ಮುಸ್ಲಿಂ ಕಾರ್ಯಕರ್ತರೊಬ್ಬರು ಇವರ ವಿರುದ್ಧ ಇದು ಸಂವಿಧಾನ ವಿರೋಧಿ ಹೇಳಿಕೆ ಅಂತೇಳಿ ಮತ್ತು ಅವರನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ FIR ಹಾಕಿಸಿದ ಕಾರಣಕ್ಕಾಗಿ ಅದು ದೊಡ್ಡ ಸುದ್ದಿ ಆಯಿತು. ಈ ನಡುವೆ ಈ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪರಮೇಶ್ವರ್ ಹೇಳಿದ್ರು, ನೋಡ್ರಿ ಕಾನೂನು ಎಲ್ರಿಗೂ ಒಂದೇ, ಅವ್ರು FIR ಹಾಕಿದ್ದಾರೆ, ಎಲ್ರಿಗೂ ಒಂದೇ ಅಲ್ವಾ ಕಾನೂನು ಅಂತ. DK ಶಿವಕುಮಾರ್ ಬಳಿ ಕೇಳಿದ್ವಿ. DK ಶಿವಕುಮಾರ್ ಹೇಳಿದ್ರು, ನೋಡ್ರಿ ಸ್ವಾಮೀಜಿಗಳೆಲ್ಲ ರಾಜಕಾರಣ ಮಾಡಬಾರ್ದು, ಕಾನೂನು ಎಲ್ರಿಗೂ ಒಂದೇ ಅನ್ನುವ ಮಾತನ್ನು ಹೇಳಿದರು. ಈಗ ಅದು ಜೋರಾಗ್ತಾ ಇದ್ದಾಗೆ
ಯಾವ ತಿರುವು ಪಡೆದುಕೊಳ್ತಾ ಇದೆ ಅಂತಂದರೆ ನಿಮಗೆ ಒಕ್ಕಲಿಗರ ಓಟು ಬೇಕು, ಒಕ್ಕಲಿಗರ ಸ್ವಾಮೀಜಿಯನ್ನು ರಕ್ಷಣೆ ಮಾಡೋದಕ್ಕೆ ಬರ್ತಾ ಇಲ್ಲ, ಹುಷಾರಿಲ್ಲ ಅವರಿಗೆ, ಅವರು ಹೋಗಬೇಕು ಅಂತ ಹೇಳಿದ್ದಾರೆ ವಿಚಾರಣೆಗೆ, ಅವರು ಹೋಗ್ತಾ ಇಲ್ಲ ಅನಾರೋಗ್ಯದ ಕಾರಣಕ್ಕಾಗಿ. ಈ ನಡುವೆ ಡಿ ಕೆ ಸುರೇಶ್ ಹೇಳಿದ್ದಾರೆ ಈ ಕೇಸನ್ನು ವಾಪಸ್ ತಗೊಳ್ಳಿ. ಸೊ ಹಾಗಾಗಿ ಅಣ್ಣ ತಮ್ಮಂದಿರ ನಡುವೆ ವೈರುಧ್ಯ ಶುರುವಾಯಿತಾ? ಈ ನಡುವೆ ಡಿ ಕೆ ಶಿ ಅಶೋಕ್ ಮಧ್ಯೆ ಬೀದಿ ಜಗಳ ಕೂಡ ಶುರುವಾಗಿದೆ. ಬನ್ನಿ ಒಂದು ರಿಪೋರ್ಟ್. ಕಂಡವರ ಭೂಮಿ ನುಂಗಿ ತನ್ನ ಆಸ್ತಿ ಹೆಚ್ಚಿಸಿಕೊಳ್ತಿರೋ ವಕ್ಫ್ ವಿರುದ್ಧ ಯಾವೊಬ್ಬ ಸ್ವಾಮೀಜಿಯೂ ಮಾತಾಡಿರಲಿಲ್ಲ. ಆದರೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತ್ರ ನೇರವಾಗಿ ಟೀಕಿಸಿದ್ರು. ವಾಗ್ದಾಳಿ ನಡೆಸೋ ಬರದಲ್ಲಿ ನೀಡಿದ್ದ ಹೇಳಿಕೆ ವಿವಾದ ಸೃಷ್ಟಿ ಮಾಡಿತ್ತು. ದೂರು ದಾಖಲಾಯಿತು. ಕಾಂಗ್ರೆಸ್ಸಿಗರು ಕ್ರಮ ಕೈಗೊಳ್ಳಬೇಕು ಅಂದ್ರು. ಒಕ್ಕಲಿಗರ ಮತಗಿಟ್ಟಿಸಿ ದೊಡ್ಡ ಸ್ಥಾನಕ್ಕೇರಿದವರು ಕೂಡ ಒಕ್ಕಲಿಗ ಶ್ರೀ ಬೆನ್ನಿಗೆ ನಿಲ್ಲಲಿಲ್ಲ. ಇದೀಗ ಸ್ವಾಮೀಜಿ ಹಾಸಿಗೆ ಹಿಡಿದಿದ್ದಾರೆ. ಹುಷಾರಿಲ್ಲದೆ ಇರೋದ್ರಿಂದ ಈಗ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಡ್ತೋದ್ರು. ಈಗ ನೀವು ಬಂದಿದ್ರಲ್ಲ, ನಿಮಗೆ ಮಾತಾಡ್ಸಿ ಕಳ್ಸೋಣ ಅಂತ ಇಲ್ಲೇ ಕರೆದ್ಬಿಡಿ ಅಂತ ಹೇಳಿದ್ದು. ಓಕೆ ಗುರುಗಳೇ, ಅಲ್ಲಿ ಸ್ಟೇಷನಿಂದ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದು ಈ ಥರದ್ದು ಏನಾದ್ರು ಮಾಡಿದ್ರು? ಅದೆಲ್ಲ ಏನಿಲ್ಲ, ಅದೇನು ಅಂತಲೇ ನಮಗೆ ಗೊತ್ತಿಲ್ಲ. ಓಕೆ ಗುರುಗಳೇ, ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಸ್ವಾಮೀಜಿಗಳು ರಾಜಕೀಯದಲ್ಲಿ ಮೂಗು ತೂರಿಸಬಾರದು, ಜಾತಿ ಧರ್ಮದ ವಿಚಾರದಲ್ಲಿ ಸ್ವಾಮೀಜಿ ಪ್ರವೇಶ ಮಾಡಬಾರದು ಅಂತ ಅಣ್ಣ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಪ್ರಕರಣ ವಾಪಸ್ ಪಡೆಯಬೇಕು ಅಂತ ಹೇಳಿ ತಮ್ಮ ಡಿ ಕೆ ಸುರೇಶ್ ಆಗ್ರಹಿಸಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡಿದ್ದು ತಪ್ಪು. ನಾನು ಇದರಲ್ಲಿ ಯಾವ ದಾಕ್ಷಿಣ್ಯನೂ ಇಲ್ಲ. ಜಾತಿಗಳು, ಧರ್ಮಗಳು ಇದಕ್ಕೆಲ್ಲ ಪ್ರವೇಶ ಮಾಡಬಾರ್ದು, ಸಂವಿಧಾನದ ಹಕ್ಕು. ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಒಕ್ಕಲಿಗ ಶ್ರೀ ವಿಚಾರದಲ್ಲಿ ಬಿಜೆಪಿ ಆರ್ ಅಶೋಕ್, ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಮಧ್ಯೆ ಬೀದಿ ಜಗಳ ನಡೀತು. ಇಲ್ಲಿ ಅಶೋಕ್ ಅವರೇನೋ ಬೆಂಕಿ ಇಕ್ಬಿಟ್ಟು ಅದರಲ್ಲಿ ಬೀಡಿ ಸೇದ ಕೊಟ್ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಮುಟ್ರೆ ನಾವು ಯಾರೋ ಸಮಾಜ ಸುಮ್ಮನೆ ಇರುವುದಿಲ್ಲ ಅಂತ. ಇದೇ ನಿರ್ಮಲಾನಂದ ಸ್ವಾಮೀಜಿಗಿನ್ನ ಮುಂಚಿತವಾಗಿ ಬಾಲಗಂಗಾಧರ ಸ್ವಾಮೀಜಿ ಇದ್ದರು. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ, ಅವರು ಬೇಲ್ ತಗೊಳ್ಳುವಂಥ ಪರಿಸ್ಥಿತಿ ಬಂದಾಗ, 16 ವರ್ಷ ಕೇಸ್ ನಡೆದಾಗ, ಇದೇ ಚೆನ್ನಗಪ್ಪನವ್ರ ಕೈಲಿ FIR ಹಾಕ್ಸಿಸಿದಾಗ ಅಶೋಕಣ್ಣ ಎಲ್ಲಿಗೆ ಹೋಗಿದ್ದ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಬೀಡಿ ಸೇದೋ ಅಭ್ಯಾಸ ಇಲ್ಲ, ಚಟನೂ ಇಲ್ಲ ನನಗೆ. ಅದಕ್ಕೆ ಅಭ್ಯಾಸ ಇರೋರು ಅವ್ರು ಹೇಳಿರ್ಬೋದು, ಮೋಸ್ಟ್ಲಿ ಅವ್ರಿಗೆ ಅಭ್ಯಾಸ ಇರಬೇಕು, ಅದಕ್ಕೆ ಹೇಳಿದ್ದಾರೆ. ನನಗೆ ಬೀಡಿ ಸೇದೋ ಅಭ್ಯಾಸನೂ ಇಲ್ಲ, ಬೆಂಕಿ ಹಚ್ಚೋ ಅಭ್ಯಾಸನೂ ಇಲ್ಲ. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ FIR ದಾಖಲಿಸಿದ್ದು ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಒಕ್ಕಲಿಗರ ಸಂಘ, ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.